ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಗಿಲ್ಲಿ ಬೆಂಬಲವಾಗಿ ನಿಲ್ಲೋಕ್ಕೆ ಸದಾ ಸಿದ್ಧ ಅಂತಿದ್ದಾರೆ ಧ್ರುವಂತ್. ಏನಪ್ಪ ಇದು ಕತೆ? ನಮ್ಮ ಸೀಕ್ರೆಟ್ ರೂಮ್ಗೆ ಹೋಗ್ಬಿಟ್ಟು ಬಂದಮೇಲೆ ನಮ್ಮ ಧ್ರುವಂತ್ ಫುಲ್ ಚೇಂಜ್ ಆಗೋ ರೀತಿ ಕಾಣಿಸಿದೆ. ಅದು ಯಾಕೆ ಏನು ಕತೆ ಅಂತ ಕೂಡ ಮಾತಾಡೋಣ. ಆ್ಯಂಡ್ ಪ್ರೋಮೋ ಇಂಟ್ರೆಸ್ಟಿಂಗ್ ಆಗಿದೆ, ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತೋಣ ಬನ್ನಿ. ಇವತ್ತು ಈ ಜೋಶ್ನ ತುಂಬೋದಕ್ಕೆ ಕಾರಣ ಅದು ಬೇರೆ ಯಾರು ಅಲ್ಲ, ಇಂಥ ವೇದಿಕೆಯಲ್ಲಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಗಿಲ್ಲಿ ನನ್ನ ಆತ್ಮೀಯ ಪ್ರೀತಿಯ ಸುಲಲಿತವಾದ ಸೌಜನ್ಯದಿಂದ ತುಂಬಿರುವಂತ ಸೌಮ್ಯವಾದಂತ ಹೃದಯ ಇರುವಂತ ನನ್ನ ಗಿಲ್ಲಿ ನಟ ಅವರು. ಟಾಸ್ಕ್ ಬುಕ್ ಓದೋದ್ರಿಂದ ಟಾಯ್ಲೆಟ್ ಕ್ಲೀನ್ ಮಾಡೋವರೆಗೂ ನಾನು ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ ಗಿಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್ ನೇಚರ್. ಸ್ಟೋರ್ ರೂಮ್ ಬೆಲ್ಲಿಂದ ಹಿಡಿದು ಜಿಂಗಲ್ಸ್ ಆಡೋವರೆಗೂ ನಾನು ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ ಗಿಲ್ಲಿ. ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ನೇಚರ್. ಈಜೋದ್ರಿಂದ ಹಿಡಿದು ಕಪ್ಪೆ ರೇಸ್ವರೆಗೂ ನಾನು ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ. ಓಕೆ, ತಿಂಡಿಯಿಂದ ಹಿಡಿದು ಊಟದವರೆಗೂ, ಮೇಕಪ್ ಇಂದ ಹಿಡಿದು ನಿದ್ದೆವರೆಗೂ, ಡ್ಯಾನ್ಸ್ ಇಂದ ಹಿಡಿದು ಮಲ್ಗೋವರೆಗೂ, ಇನ್ನೂ ಆ್ಯಡ್ ಮಾಡ್ರಯ್ಯ, ಇಲ್ಲಿಂದ ಹಿಡಿದು ಫಿನಾಲೆವರೆಗೂ ನಾನು ಯಾವ್ದನ್ನು ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ಭಕ್ತಿಯಿಂದ ಹಿಡಿದು ಫೈಟ್ ವರೆಗೂ, ಶಕ್ತಿವರೆಗೂ, ಯುಕ್ತಿವರೆಗೂ ತುಂಬಾ ಖುಷಿ ಆಗುತ್ತೆ ನಿಮ್ಮ ಈ ಹಿತವಚನಗಳನ್ನು. ಹೌದು, ಎಂಥ ಮಾತುಗಳು. ಯಪ್ಪ ಧ್ರುವಂತ್ ಏನಿಸುತ್ತೆ ಗೈಸ್ ಧ್ರುವಂತ್ ಅವ್ರ ಬಗ್ಗೆ? ಆ್ಯಕ್ಚುಲಿ ತುಂಬ ಪಾಸಿಟಿವ್ ಆಗಿ ಹೋಗಿದೆ ಅಂತಲೇ ಹೇಳ್ಬೋದು. ಈ ವಾರ ನೋಡಿದಾಗ ಸೀಕ್ರೆಟ್ ರೂಮ್ ಅಂತ ಬಂದಾಗ ತುಂಬ ಪಾಸಿಟಿವ್ ಅಂತೂ ಇವರ ಗ್ರಾಫ್ ಅಂತೂ ಆಗಿದೆ. ಆ್ಯಂಡ್ ಜೊತೆಗೆ ಇಲ್ಲಿ ಗಿಲ್ಲಿಯವ್ರ ಜೊತೆ ಇವಾಗ ಅವ್ರು ಜಾಸ್ತಿ ಕಾಣಿಸ್ಕೊಳ್ಳೋ ಚಾನ್ಸ್ಗಳು ಜಾಸ್ತಿ ಇದೆ. ಯಾಕಂದರೆ ಇಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಿರೋರು ಯಾರು ಅಂತ ಇವಾಗ ತುಂಬ ಚೆನ್ನಾಗಿ ಕ್ಲಿಯರಾಗಿ ನೋಡಿದ್ದಾರೆ ಧ್ರುವಂತ್ ಅವರು ಇಲ್ಲಿ ನೋಡ್ಬೇಕಾದ್ರೆ ಟಿ ವಿಲಿ. ಸೊ ಆವಾಗ ಒಂದು ಐಡಿಯಾ ಸಿಕ್ಕಿರುತ್ತೆ, ಓಕೆ ಇಲ್ಲಿ ಗಿಲ್ಲಿಯವ್ರು ಯಾವ ಥರ ಆಡ್ತಿದ್ದಾರೆ, ಹೆಂಗೆ ಕತೆ, ಅವ್ರ ಜೊತೆ ಇದ್ರೆ ನಾವು ಹೆಂಗೆ ಕಾಣಿಸ್ಕೋಬೇಕು, ಎಲ್ಲವೂ ಕೂಡ ಒಂದು ಕ್ಲಾರಿಟಿ ಇಟ್ಕೊಂಡು ಇವಾಗ ಮಾತಾಡ್ತಾರೆ ಅಂತ ಅನಿಸುತ್ತೆ. ಒಂದು ಕ್ಲಿಯರಾಗಿ ಒಂದು ಕ್ಯಾಲ್ಕುಲೇಷನ್ನ ಹಾಕ್ಕೊಂಡಿದ್ದಾರೆ ನಮ್ಮ ಧ್ರುವಂತ್ ಅವರು. ಆ್ಯಂಡ್ ನಮ್ಮ ಗಿಲ್ಲಿ ರಿಯಾಕ್ಷನ್ಗಳು ಸಖತ್ತಾಗಿದೆ. ಯಾವುದೋ ಒಂದೇನೋ ಒಂದು ವಿಷಯ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ಗಿಲ್ಲಿಯವರು ಅಂತಲೇ ಹೇಳ್ಬೋದು. ನೋಡೋಣ ಮುಂದೆ ಇವ್ರ ಆಟಗಳು ಯಾವ ರೀತಿ ಇರುತ್ತೆ, ಏನು ಕತೆ ಅಂತ. ಒಟ್ಟಿನಲ್ಲಿ ತುಂಬ ಆಟಗಳು ಆಗೇ ಆಗುತ್ತೆ. ಅದರಲ್ಲೂ ಕೂಡ ಧ್ರುವಂತ್ ಮತ್ತು ರಕ್ಷಿತ್ ಯಾವ ರೀತಿ ಇರ್ತಾರೆ ಈ ವಾರ ಅಂತ ನೋಡಬೇಕು. ತುಂಬ ತಪ್ಪುಗಳು ಕೂಡ ಆಗಿದೆ, ಮತ್ತು ಯಾವ ಥರ ಆಡಬೇಕು ಅಂತ ಒಂದು ಕ್ಲಾರಿಟಿ ಕೂಡ ಸಿಕ್ಕಿರುತ್ತೆ ಅನ್ಕೋತೀನಿ. ಸೊ ಇಬ್ಬರು ಕೂಡ ಈ ವಿಷಯಗಳು, ಈಗ ಒಂದು ಸೀಕ್ರೆಟ್ ರೂಮ್ ಅಂತ ಏನು ಸಿಕ್ತು ಅದನ್ನು ಕರೆಕ್ಟಾಗಿ ಅಡ್ವಾಂಟೇಜ್ ತೊಗೊಂಡ್ರೆ ತುಂಬ ಬೆನಿಫಿಟ್ ಆಗುತ್ತೆ ಇಬ್ಬರು ಕೂಡ. ನೋಡುವ ಏನೇನಾಗುತ್ತೆ ಏನು ಕತೆ ಅಂತ. ನಿಮಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ಸಿಗೋಣ. ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.